ಸ್ವಾತಿ ಶೆಟ್ಟಿ. ನಾಗರಾಜ್ ಶೀಟ್ ಅವರು ಆರ್ಥಿಕತೆ ಮತ್ತು ವಿಟೋ ಪವರ್ ಬಗ್ಗೆ ವಿವರಣೆಯನ್ನು ಕೊಡುತ್ತಿದ್ದಾರೆ. ನಮಸ್ಕಾರ ಸ್ವಾತಿ ಅವರೇ, ಧನ್ಯವಾದಗಳು. ಈಗಾಗಲೇ ನಮ್ಮ ದೇಶದಲ್ಲಿ ಏನು ನಮಗೆ ವಿಟೋ ಪವರ್ ಅವಶ್ಯಕತೆ ಇದೆ. ಯಾಕೆ ಕೇಳಿದ್ರೆ ಈಗಾಗಲೇ ನಮ್ಮ ಪಾಕಿಸ್ತಾನ ನಮ್ಮ ಮೇಲೆ ಒಂದು ದಾಳಿಯನ್ನು ನಡೆಸಿದಾಗ ಅದು ಏನು ಮಾಡೋಕ್ಕೆ ಆಗಲಿಲ್ಲ ಮೋದಿಯವರಿಗೆ. ಕಾರಣ ಏನು ಕೇಳಿದ್ರೆ ನಮ್ಮ ಹತ್ರ ವಿಟೋ ಪವರ್ ಇಲ್ಲ. ಮತ್ತು ಆರ್ಥಿಕತೆ ವಿಷಯಕ್ಕೆ ಹೋದರೆ ಡಾಲರ್ ರೇಟ್ 90 ಗಡಿ ದಾಟಿದೆ. ಕೇಳಿದ್ರೆ ನಾವು ಅಭಿವೃದ್ಧಿ ಪಥದತ್ತಿದ್ದೀವಿ, ನಾವು 3ನೇ ರ್ಯಾಂಕ್ನಲ್ಲಿದ್ದೀವಿ, ಈ ಥರ ಆ ಥರ ಎಲ್ಲ ಬೊಗಳೆ ಬಿಡ್ತಾರೆ ಅವರು. ಯಾಕಂತ ಕೇಳಿದ್ರೆ ಡಾಲರ್ ರೇಟ್ ಯಾವ ಥರ ಹೆಚ್ಚಿಗೆ ಆಗ್ತದೆ ಆಗ ನಮಗೆ ಒಂದು ಬಂಗಾರ ರೇಟನ್ನು ದರ ಜಾಸ್ತಿ ಆಗ್ತದೆ. ಬಂಗಾರ ರೇಟ್ ದರ ಜಾಸ್ತಿ ಅಂದರೆ ಡಾಲರ್ ರೇಟ್ ಜಾಸ್ತಿ ಆಗ್ತದೆ. ಅದಕ್ಕೆ ಆರ್ಥಿಕತೆಗೆ ನಮ್ಮ ದೇಶದ ಭದ್ರತೆಗೆ ಎಲ್ಲ ಹೊಡೆತ ಬೀಳ್ತದೆ. ಯಾಕೆ ಕೇಳಿದ್ರೆ ನಮ್ಮ ದೇಶ ಒಂದು 10ರಿಂದ 15 ರ್ಯಾಂಕ್ನಲ್ಲಿ ಬಂದರೆ ಆವಾಗ ನಮಗೇನು ತೊಂದರೆ, ಯಾವ ದೇಶವೂ ನಮ್ಮ ಸುದ್ದಿಗೆ ಬರೋದಿಲ್ಲ. BJP ಪಾಕಿಸ್ತಾನ ಎಲ್ಲ ನಮ್ಮ ಸುದ್ದಿಗೆ ಬರೋದಿಲ್ಲ, ನಮ್ಮ ದೇಶದ ಸುದ್ದಿಗೆ ಬರೋದಿಲ್ಲ. ಯಾಕೆ ಕೇಳಿದ್ರೆ ನಾವು ಆರ್ಥಿಕತೆಯಲ್ಲಿ ಬಲ ಆಗಬೇಕು. ಒಂದು ಮನೆ ನಮ್ಮ ಆರ್ಥಿಕತೆಯಲ್ಲಿ ಬಲ ಆದರೆ ನಮ್ಗೆ ಯಾರ್ದು ಒಂದು ಹಂಗಿನ ಅವಶ್ಯಕತೆಗಳು ಇರುವುದಿಲ್ಲ. ಅದಕ್ಕಾಗಿ ನೋಡಿ ಈಗಾಗಲೇ ನಮ್ಮ ಟ್ರಂಪ್ ಅವರು ಮೋದಿ ಅವರನ್ನು ಇಂಡಿಯಾದವರನ್ನು ತೋಲಿಸ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಇವ್ರ ಯೋಗ್ಯತೆ ಪ್ರದರ್ಶನ ಆಗಿಬಿಟ್ಟಿದೆ ಆ ಜಾಗದಲ್ಲಿ. ಇವ್ರ ಯೋಗ್ಯತೆ ಏನು ಕಥೆ ಆ ಒಂದು ನಿಟ್ಟಿನಲ್ಲಿ. ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಒಂದು ರಾಜಕೀಯ ಜಗಳಾಟ, ಒಳದ ಜಗಳಾಟ ಮತ್ತು ನೀವು ಉಚಿತ ಕೊಡುವಂಥದ್ದು ಅದೆಲ್ಲ ನಿಲ್ಲಿಸಿ. ಯಾಕಂದರೆ ನಮ್ಮ ದೇಶದ ಬಗ್ಗೆ, ಅರ್ಥವ್ಯವಸ್ಥೆಯ ಬಗ್ಗೆ ಚಿಂತನೆಯನ್ನು ಮಾಡಿ. ಡಾಲರ್ ರೇಟ್ 90ಕ್ಕೆ ಯಾಕೆ ಹೋಗ್ತಾ ಇದೆ, ಅದಕ್ಕೆ 90ಕ್ಕೆ ಹೋದರೆ ಮತ್ತೆ ನೋಡಿ ದುಬೈದ 22ಕ್ಕೆ ಹೋಗಿದೆ. ಮೊದಲು 20 ಇತ್ತು, ನಾವು ಮತ್ತು ಅದಕ್ಕಿಂತ 2 ಪಟ್ಟು ಹಿಂದೆ ಬಂದಿದ್ದೀವಿ. ಕಾರಣ ಏನಂದರೆ ಅರ್ಥವ್ಯವಸ್ಥೆ, ಆರ್ಥಿಕತೆ ನಮ್ಮ ಪಾತಾಳ ಕುಸಿತಾ ಇದೆ. ಪ್ರಧಾನಿ ಮೋದಿ ಅವರೇ, ನಾನು ನಿಮಗೆ ಹೇಳ್ತಿರುವಂಥದ್ದು ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಮೇಲೆ ನಮ್ಗೆ ವೈಯಕ್ತಿಕ ದ್ವೇಷ ಇಲ್ಲ, ವೈಯಕ್ತಿಕ ಇದಿಲ್ಲ, ಆದರೆ ನಿಮ್ಗೆ ಸಲಹೆಯನ್ನು ನಾವು ಕೊಡ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಇದು ಗಂಭೀರವಾದ ಚಿಂತನೆಗಳಾಗಬೇಕು. ಯಾಕೆ ಕೇಳಿದ್ರೆ ಹಲವಾರು ನಾವು ಆರ್ಥಿಕತೆಯಲ್ಲಿ ವೀಕ್ ಇದ್ದಾಗ ಅವ್ರು ಏನು ಮಾಡಿದ್ರು ಕೇಳಿದ್ರೆ ನಮ್ಮ ಬ್ರಿಟಿಷರಾಗಿರ್ಬೋದು ಮತ್ತು ಮೊಘಲರು ಎಲ್ಲರೂ ಆಳಿದ್ದು ಅದಕ್ಕೋಸ್ಕರನೇ. ಆ ಒಂದು ನಿಟ್ಟಿನಲ್ಲಿ ಆರ್ಥಿಕತೆ ಬಲವಾದರೆ ನಮ್ಮ ದೇಶ ಬಲ, ಮತ್ತು ನಾವು ಬಲ ಆದರೆ ದೇಶ ಬಲ, ಮತ್ತು ಆರ್ಥಿಕತೆ ಬಲ ಆದರೆ ಎಲ್ಲರೂ ಸೇಫಾಗಿರ್ತಾರೆ, ರಕ್ಷಣೆಯಾಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ನಿಮಗೆ ನಿಮ್ಮ ಒಂದು ವೈಯಕ್ತಿಕ ದ್ವೇಷ ಇಲ್ಲ, ನಮಗೆ ವೈಯಕ್ತಿಕ ಸ್ವಾರ್ಥ ಇಲ್ಲ. ಆದರೆ ನಮ್ಮ ದೇಶದ ವಿಷಯಕ್ಕೆ ಬಂದಾಗ ನಮ್ಮ ಚಿಂತನೆಗಳು ಒಂದು ಸಾಮಾಜಿಕ ಚಿಂತನೆ, ಸಾಮಾಜಿಕ ಕಳಕಳಿ, ಸಾಮಾಜಿಕ ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆ ಕೇಳಿದರೆ ಪ್ರತಿಯೊಬ್ಬ ಒಂದು ಜನರು ಯೋಚನೆ ಮಾಡುವಂಥ ವಿಷಯವಾಗಿದೆ ಇದು. ಆ ಒಂದು ನಿಟ್ಟಿನಲ್ಲಿ ತಮಗೆ ಇದನ್ನು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ.